ಮೈಸೂರಿನಲ್ಲಿ ದಲಿತ ಮಹಿಳೆಯ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿದೆ. ನಂಜನಗೂಡು ತಾಲೂಕಿನ ಗಟ್ವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದ ಶಶಿಕಲಾ ಅನ್ನುವಂಥವರು 38 ವರ್ಷದ ಮಹಿಳೆ. ಈಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿ ಕೊಲೆ ಮಾಡಿದ್ದಾರೆ. ಗ್ರಾಮದ ನಂಜುಂಡಪ್ಪ ಎಂಬುವರ ಬಾಳೆ ತೋಟದಲ್ಲಿ ಈಗ ಶಶಿಕಲಾ ಅವರ ಶವ ಪತ್ತೆಯಾಗಿದೆ. ತೋಟದ ಮಾಲೀಕ ನಂಜುಂಡಪ್ಪ ನಾಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ನಂಜನಗೂಡು ಡಿವೈಎಸ್ಪಿ ರಘು ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ತೋಟದ ಮಾಲೀಕ ಈಗ ನಂಜುಂಡಪ್ಪ ನಾಪತ್ತೆ ಆಗಿರುವಂಥದ್ದು. ಶಶಿಕಲಾ ಅವರ ಮೇಲೆ ಅತ್ಯಾಚಾರ ಆಗಿದೆ. ಅದಾದ ಬಳಿಕ ಕೊಲೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಗ್ರಾಮದ ನಂಜುಂಡಪ್ಪ ಅವರ ತೋಟದಲ್ಲಿ ಬಾಳೆ ತೋಟದಲ್ಲಿ ಅವರ ಮೃತದೇಹ ಶಶಿಕಲಾ ಮೃತದೇಹ ಸಿಕ್ಕಿರುವಂಥದ್ದು. ಆದರೆ ತೋಟದ ಮಾಲೀಕ ನಂಜುಂಡಪ್ಪ ಈಗ ನಾಪತ್ತೆ ಆಗಿದ್ದಾರೆ. ಸ್ಥಳಕ್ಕೆ ನಂಜನಗೂಡು ಡಿವೈಎಸ್ಪಿ ರಘು ಅವರು ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಘಟನೆಯ ಬಗ್ಗೆ ದಲಿತ ಸಂಘಟನೆಯ ಮುಖಂಡರು ಗ್ರಾಮಸ್ಥರು ಈಗ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದು ದಿನದಲ್ಲಿ 2-3 ಅತ್ಯಾಚಾರದ ಸುದ್ದಿ ಹೇಳೋದಕ್ಕೂ ಕಷ್ಟ ಆಗುತ್ತೆ, ಇದ್ರ ಬಗ್ಗೆ ಮಾತನಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಈಗ ಬೆಳಗ್ಗೆ ಅಷ್ಟೇ ಕಾರ್ಕಳದ ಸುದ್ದಿಯನ್ನ ನೋಡಿದ್ರಿ. ಇದಾದ ಬಳಿಕ ಈಗ ನಂಜನಗೂಡಿನಲ್ಲೂ ಕೂಡ ಇದೇ ರೀತಿಯಾದಂತ ಕೃತ್ಯ ನಡೆದಿದೆ. ಮಹಿಳೆಯ ಮೇಲೆ ರೇಪ್ ಮಾಡಿದ್ದಾರೆ. ಅದಾದ ಬಳಿಕ ಕೊಲೆ ಕೂಡ ಮಾಡಿ ಹೋಗಿದ್ದಾರೆ. ಆಕೆಯ ಶವ ಈಗ ಗ್ರಾಮದ ನಂಜುಂಡಪ್ಪ ಎನ್ನುವಂತರ ಬಾಳೆ ತೋಟದಲ್ಲಿ ಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ಆ ಬಾಳೆ ತೋಟದ ಮಾಲೀಕ ನಂಜುಂಡಪ್ಪ ಎಸ್ಕೇಪ್ ಆಗಿದ್ದಾನೆ. ಆತನನ್ನ ಹಿಡಿಯೋದಕ್ಕೆ ಅಂತ ಕೂಡ ಈಗ ಪೊಲೀಸರು ಬಲೆ ಹಾಕ್ತಿದ್ದಾರೆ. ಎಲ್ಲಿ ಸಿಗ್ತಾನೆ, ಎಲ್ಲಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ. ಈಕೆಯ ಮೃತದೇಹ ಸದ್ಯಕ್ಕೆ ಪತ್ತೆ ಆಗಿದೆ. ಶಶಿಕಲಾ ಅನ್ನುವಂಥವರು ಅವರ ಮೃತದೇಹ ಪತ್ತೆಯಾಗಿದ್ದು ಸ್ಥಳಕ್ಕೆ ಈಗಾಗಲೇ ಡಿವೈಎಸ್ಪಿ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಆ ತೋಟದ ಮಾಲೀಕ ನಂಜುಂಡಪ್ಪ ಈಗ ಸಿಗದೇ ಇರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಈ ಒಂದು ಘಟನೆಯನ್ನ ಖಂಡಿಸಿ ಈಗಾಗಲೇ ದಲಿತ ಮುಖಂಡರು, ದಲಿತ ಸಂಘಟನೆಗಳು ಸೇರಿದಂತೆ ಹೋರಾಟಕ್ಕೆ ಇಳಿದಿದ್ದಾರೆ. ಒಂದಾದ ಮೇಲೆ ಒಂದು ಅತ್ಯಾಚಾರದ ಕೇಸು ರಾಜ್ಯದಲ್ಲಿ, ಅದರಲ್ಲೂ ಕೂಡ ದಿನಕ್ಕೆ 1-2-3 ಅನ್ನೋ ರೀತಿಯಾಗಿ ಈ ರೀತಿ ಕೇಸ್ಗಳು ಪತ್ತೆಯಾಗ್ತಾ ಇದ್ದಾವೆ. ಕಾನೂನಿನ ಭಯವೇ ಇಲ್ಲದೆ ಇರೋ ರೀತಿಯಾಗಿ ಓಡಾಡ್ತಿದ್ದಾರೆ ಜನರು. ಹಾಗಾದ್ರೆ ಅಂತ ಗ್ರಾಮದಲ್ಲಿ ಅಂದ್ರೆ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನಂಜುಂಡಪ್ಪ ಅನ್ನುವಂಥವರ ತೋಟದಲ್ಲಿ ಒಬ್ಬ ಮಹಿಳೆಯ ಮೃತದೇಹ ಸಿಕ್ಕಿದೆ. ಅತ್ಯಾಚಾರನೂ ಆಗಿದೆ, ಮರ್ಡರ್ ಕೂಡ ಆಗಿದೆ. ಆಕೆ ಮೃತದೇಹ ಸಿಕ್ಕ ಮೇಲೆ ಪೊಲೀಸರು ಈಗ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಆ ತೋಟ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನೋಡಿದಾಗ ನಂಜುಂಡಪ್ಪನ ತೋಟ ಅಂತ ಕೂಡ ಗೊತ್ತಾಗಿದೆ. ಈ ಘಟನೆಯನ್ನ ಖಂಡಿಸಿ ದಲಿತ ಸಂಘಟನೆಗಳು ಮತ್ತು ಮುಖಂಡರು ಕೂಡ ಈಗ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಈಗ ದಲಿತ ಮಹಿಳೆ ಮೇಲೆ ರೇಪ್ ಆಗಿದೆ. ಅದಾದ ಬಳಿಕ ಕೊಲೆ ಮಾಡಿ ಆಕೆಯನ್ನ ಆ ಮೃತದೇಹವನ್ನ ತೋಟದಲ್ಲೇ ಬಿಟ್ಟು ನಂಜುಂಡಪ್ಪ ಪರಾರಿಯಾಗಿದ್ದಾನೆ ಎನ್ನಲಾಗ್ತಾ ಇದೆ. ಅಂದ್ರೆ ನಂಜುಂಡಪ್ಪನ ತೋಟದಲ್ಲಿ ಈ ಮೃತದೇಹ ಪತ್ತೆ ಆಗಿರೋದ್ರಿಂದ ಆತನೇ ಈ ರೀತಿ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಆತನನ್ನ ಹುಡುಕುವಂತ ಕೆಲಸ ಕೂಡ ನಡೀತಾ ಇದೆ. ಒಂದಾದ್ಮೇಲೆ ಒಂದು ಅತ್ಯಾಚಾರದ ಕೇಸ್ಗಳು ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ರಾಜ್ಯದಾದ್ಯಂತ ಕೂಡ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಈಗ ಭಯ, ಆತಂಕ ಹೆಚ್ಚಾಗ್ತದೆ. ಎಲ್ಲಿ ಕಾನೂನಿದೆ, ಕಾನೂನನ್ನು ಯಾಕೆ ಇವ್ರು ಯಾರು ಪಾಲಿಸ್ತಾ ಇಲ್ಲ ಅಂತ. ಒಂದು ಅತ್ಯಾಚಾರದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿದವರು ಕ್ಯಾಂಡಲ್ ಹಿಡಿದುಕೊಂಡು ಬಂದು ಇಂಥವ್ರಿಗೆ ನ್ಯಾಯ ಸಿಗಬೇಕು, ಓಂ ಶಾಂತಿ ಅಂತ ಕ್ಯಾಂಡಲ್ ಹಚ್ಚಿದವರು ಅದೇ ವ್ಯಕ್ತಿ 8 ವರ್ಷ 10 ವರ್ಷ ಆದಮೇಲೆ ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರದಲ್ಲಿ ತೊಡಗ್ತಾನೆ. ಹಾಗಾದ್ರೆ ಕಾನೂನಿನ ಬಗ್ಗೆ ಯಾರಿಗೂ ಕೂಡ ಭಯ ಇಲ್ವಾ? ಅತ್ಯಾಚಾರಕ್ಕೆ ಆ ಯುವತಿಗೆ ನ್ಯಾಯ ಸಿಗಬೇಕು ಅಂತ ತೊಡಕೊಂಡಂತಹ ವ್ಯಕ್ತಿ 8 ವರ್ಷನ 10 ವರ್ಷನ ಆದಮೇಲೆ, ಅವನು ದೊಡ್ಡವನಾದ್ಮೇಲೆ ಅವನೇ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ. ನಿರ್ಭಯ ಕೇಸ್ನಿಂದ ಹಿಡಿದು ಇವತ್ತು ಮೈಸೂರಿನಲ್ಲಿ ಆಗಿರುವಂಥ ಈ ರೇಪ್ ಕೇಸ್, ಇಲ್ಲಿವರೆಗೂ ಕೂಡ ನೋಡ್ತಾ ಹೋಗೋದಾದ್ರೆ 100 ಕೇಸು ಅಥವಾ 100%ನಲ್ಲಿ 25% ಮಾತ್ರ ಈ ಅತ್ಯಾಚಾರ ಕೇಸ್ಗಳಲ್ಲಿ ಶಿಕ್ಷೆ ಆಗಿರುವಂಥದ್ದು, ಜೊತೆಗೆ ಅವ್ರಿಗೆ ನ್ಯಾಯ ಸಿಕ್ಕಿರುವಂಥದ್ದು. ಹೀಗಿರೋದ್ರಿಂದಾಗಿ ಅನೇಕರು ಹೆದರ್ಕೊಳ್ತಾ ಇಲ್ಲ ಅನ್ಸುತ್ತೆ. ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿಯಾಗಿ ಕಾನೂನಿದೆ, ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಕಾನೂನಿದೆ, ಆ ಕಾನೂನಿನ ಬಗ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಗೊತ್ತಿದ್ದೂ ಈ ರೀತಿ ಮಾಡ್ತಿದ್ದಾರಾ?
ಎಲ್ಲಿಂದ ಎಲ್ಲಿಗೆ ಎಜುಕೇಟ್ ಆಗ್ತಿದ್ದಾರೆ? ಹಾಗಾದ್ರೆ ಒಂದು ಕೇಸ್ನಲ್ಲಿ ಅನೇಕರು ಬರ್ತಾರೆ, ನ್ಯಾಯ ಕೊಡಿಸಿ ಹಾಗೆ ಹೀಗೆ ಅಂತಾರೆ, ಆದರೆ ತಿರುಗಿ ಮಾರನೇ ದಿನ ನೋಡಿದ್ರೆ ಅದೇ ರೀತಿಯ ಮತ್ತೊಂದು ಕೇಸ್ ರಿಪೀಟ್ ಆಗಿರುತ್ತೆ. ಕಾನೂನಿನ ಬಗ್ಗೆ ತಿಳ್ಕೊಂಡಿರೋದಿಲ್ವೋ, ಮಾನವೀಯತೆ ಅನ್ನೋದೇ ಗೊತ್ತಿಲ್ವೋ? ತಮ್ಮ ಮನೆ ಹೆಣ್ಮಕ್ಳು ಅಂದರೆ ಸೇಫ್ ಆಗಿರಬೇಕು. ತಮ್ಮ ಮನೆ ಹೆಣ್ಮಕ್ಳು ಅಂತ ಅಂದರೆ ಸೇಫ್ ಆಗಿ ಮನೇಲೇ ಇರಬೇಕು. ಎಲ್ಲಿಗೆ ಹೋದ್ರೂ ಅವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ನಮ್ಮ ಮನೆ ಮಕ್ಕಳ ಮೇಲೆ ಯಾರು ದೃಷ್ಟಿನೂ ಬೀಳಬಾರ್ದು ಅಂತ ನೋಡ್ಕೋತಾರೆ. ಆದರೆ ಮಂದಿ ಮನೆ ಮಕ್ಕಳು ಅಂತ ಅಂದರೆ ಬಿಟ್ಟಿದ್ದಾರಾ? ಅವ್ರನ್ನ ಯಾವ ರೀತಿ ಆದರೂ ದುರ್ಬಳಕೆ ಮಾಡ್ಕೋಬಹುದು. ಕುಡಿಸ್ತಾರೆ, ಮತ್ತು ಬರುವಂಥ ಔಷಧಿಯನ್ನು ಹಾಕಿ ಬೆರೆಸಿ ಕುಡಿಸ್ತಾರೆ. ಅದಾದ ಬಳಿಕ ನಿರಂತರ ಅತ್ಯಾಚಾರ ಮಾಡ್ತಾರೆ. ಈ ರೀತಿಯಾಗಿ ತೋಟಕ್ಕೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೋಗ್ತಾರೆ. ಹಾಗಾದರೆ ಮಹಿಳೆಯರಿಗೆ ರಕ್ಷಣೆನೇ ಇಲ್ವಾ ಅಂತ? ಇದಕ್ಕೆ ಮಹಿಳೆಯರೇ ಹೋರಾಟ ಮಾಡಬೇಕಾ? ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಬಂದ್ರೂ ಅಷ್ಟೇ, ಒಂದು ವೈದ್ಯ ಆಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಅಂದರೆ ಆಕೆ ಮೇಲೂ ರೇಪ್ ಮಾಡೋದು. ಆಕೆ ಸೆಮಿನಾರ್ ಹಾಲ್ನಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ ಅಂತ ಅಂದರೆ ಆಕೆನೂ ರೇಪ್ ಮಾಡೋದು. ಹಾಗಾದರೆ ಯಾವ ಜಾಗದಲ್ಲಿ ರಕ್ಷಣೆ ಇದೆ ಅಂತ, ಯಾವ ಜಾಗಕ್ಕೆ ಹೋಗಬೇಕು ಅಂತ? ಮನೇಲಿ ನೋಡಿದರೆ ಯಾರು ಅಪ್ಪ ಅಮ್ಮ, ಅದೇ ರೀತಿಯಾಗಿ ಅಪ್ಪ ಇರ್ಬೋದು ಅಥವಾ ಸಹೋದರ ಇರ್ಬೋದು, ಇಂಥವರು ಕೂಡ ಅತ್ಯಾಚಾರ ಎಸಗಿರುವಂಥ ಕೇಸ್ಗಳು ದಾಖಲಾಗ್ತಿದ್ದಾವೆ. ಈ ರೀತಿ ಆಗ್ತಾ ಇರೋದ್ರಿಂದಾಗಿ ಕಾನೂನಿನ ಕುಣಿಕೆ ಇನ್ನೂ ಟೈಟ್ ಆಗಬೇಕಾಗುತ್ತೆ. ಹಾಗಾದರೆ ಕಾನೂನಿನ ಬಗ್ಗೆ ಮೊದಲು ಜಾಗೃತಿಯನ್ನು ಮೂಡಿಸಬೇಕಿದೆ. ಪೊಲೀಸರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈಗ ಸದ್ಯಕ್ಕೆ. ಯಾಕೆಂದರೆ ಎಷ್ಟೇ ಕಾನೂನು ಬಗ್ಗೆ ಜನರಿಗೆ ಹೇಳಿದ್ರು, ಎಷ್ಟೇ ಎಚ್ಚರಿಸಿದ್ರು ಕೂಡ ಇಂತಹ ಪ್ರಕರಣಗಳು ಇದೇ ರೀತಿ ರಿಪೀಟ್ ಆಗ್ತಾ ಇದ್ರೆ ರಾಜ್ಯ ಯಾವ ರೀತಿಯಾಗಿ ಗಮನ ಸೆಳೀತಾ ಇದೆ? ಬರೀ ಕ್ರೈಮು, ಬರೀ ಅತ್ಯಾಚಾರ. ಒಂದು ತಿಂಗಳಿಂದ ನೋಡ್ತಾ ಹೋದರೆ ರಾಜ್ಯದಲ್ಲಿ ಒಳ್ಳೆ ಡೆವಲಪ್ಮೆಂಟ್ಗಳೇ ಇಲ್ಲ, ಬರೀ ಇಂಥದ್ದೇ. ಅಲ್ಲಿ ಅತ್ಯಾಚಾರ ಆಯಿತು, ಇಲ್ಲಿ ಕೊಲೆ ಆಯಿತು, ಅಲ್ಲೇ ಆಕ್ಸಿಡೆಂಟ್ ಆಯಿತು. ಒಳ್ಳೆ ಡೆವಲಪ್ಮೆಂಟ್ ಬೇಡವಾ? ಹಾಗಾದರೆ ರಾಜ್ಯ ಹಾಗಾದರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಯಾವ ರೀತಿ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾರೆ ಇವರು?